ಇಂದು ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮನ ಅಂತ್ಯಕ್ರಿಯೆ ಆಗಲಿದೆ. ಶ್ರೀ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ನಡೆಯಲಿದೆ ಅಂತ್ಯಕ್ರಿಯೆ. ಇವತ್ತು ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಆಗಲಿದೆ. ಶ್ರೀ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ನಡೆಯಲಿದೆ ಅಂತ್ಯಕ್ರಿಯೆ. ಹರದನಹಳ್ಳಿ ಸಮೀಪದ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಇವತ್ತು ಅಂತಿಮ ವಿಧಿವಿಧಾನ ಆಗುತ್ತೆ. ಒಕ್ಕಲಿಗ ಸಂಪ್ರದಾಯದಂತೆ ನಡೆಯುವ ಅಂತಿಮ ವಿಧಿವಿಧಾನ. ಹೊಳೆನರಸೀಪುರದಿಂದ ಹರದನಹಳ್ಳಿಗೆ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ಬರುತ್ತೆ. ಇನ್ನು ಬಳಿಕವಾಗಿ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ ಇವತ್ತು ಅಂತ್ಯಕ್ರಿಯೆ. ಹೊಳೆನರಸೀಪುರದಲ್ಲಿ ಈಗ ಏನು ಅಂತಿಮ ದರ್ಶನವನ್ನ ಸಾರ್ವಜನಿಕರಿಗೆ ಅನುವನ್ನ ಮಾಡಿಕೊಡಲಾಗಿದೆ. ಅಲ್ಲಿಂದಾಗಿ ನೋಡಿ ಹರದನಹಳ್ಳಿಗೆ ಬರುತ್ತೆ. ಸೊ ಅಲ್ಲೇ ನಿಯರ್ ನೋಡಿ ಮಾವಿನಕೆರೆ ಅಲ್ಲೇ ಹತ್ತಿರದಲ್ಲೇ ಇದೆ. ಸೊ ರಂಗನಾಥ ಸ್ವಾಮಿ ಬೆಟ್ಟ ಏನಿದೆ ಆ ತಪ್ಪಲಿನಲ್ಲೇ, ಯಾಕಂತಂದರೆ ಅವರ ಆರಾಧ್ಯ ದೈವ ಕೂಡ ರಂಗನಾಥ ಸ್ವಾಮಿ. ಪ್ರತಿ ವರ್ಷವೂ ಕೂಡ ಮಿಸ್ ಮಾಡ್ತಾನೆ ಇರಲಿಲ್ಲ. ಬಟ್ ಈ ವರ್ಷ ಅಷ್ಟೇ ಹೋಗಿಲ್ಲ ಚೆನ್ನಮ್ಮ ಅವರ ಕುಟುಂಬ ಏನಿದೆ. ಯಾಕಂತಂದರೆ ಆರೋಗ್ಯ ಸ್ಥಿತಿ ಅಷ್ಟು ಸರಿ ಇಲ್ಲದಂತಹ ಕಾರಣವಾಗಿ ಈ ವರ್ಷ ಅವರು ಹೋಗ್ತಾ ಇರಲಿಲ್ಲ. ಪ್ರತಿ ವರ್ಷವೂ ಕೂಡ ಹೋಗ್ತಾ ಇದ್ರು. ಜೊತೆಗೆ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಹೇಳಿ ಅಲ್ಲಿ ಪ್ರಾರ್ಥನೆಯನ್ನು ಅಥವಾ ಸಂಕಲ್ಪವನ್ನು ಸಲ್ಲಿಸ್ತಾ ಇದ್ರಂತೆ ರಂಗನಾಥ ಸ್ವಾಮಿಗೆ. ಜೊತೆಗೆ ವಿಶೇಷವಾದಂತಹ ಪೂಜೆಗಳನ್ನು ಕೂಡ ರಂಗನಾಥ ಸ್ವಾಮಿಗೆ, ಯಾಕಂದರೆ ಕುಲದೇವರಾಗಿರುವಂತಹ ಕಾರಣವಾಗಿ ಆ ಒಂದು ಕಾರಣವಾಗಿ ಅಲ್ಲೇ ತಪ್ಪಲಿನಲ್ಲೇ ಅಂತಿಮ ವಿಧಿವಿಧಾನ ಕೂಡ ಆಗುತ್ತೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ವೈಯಕ್ತಿಕವಾಗಿ ಅಥವಾ ರಾಜಕೀಯವಾಗಿ ಏನೇ ದ್ವೇಷಗಳಿದ್ರೂ ಕೂಡ ಇವತ್ತು ಎಲ್ಲ ಪಕ್ಷದ ನಾಯಕರು ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತಿಮ ವಿಧಿವಿಧಾನದಲ್ಲಿ. ಅಂತ್ಯಕ್ರಿಯೆಗೆ ಗಣ್ಯರ ಆಗಮನದ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. 5 ಎಸ್ಪಿಗಳ ನೇತೃತ್ವದಲ್ಲಿ 2,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆಯನ್ನು ಇವತ್ತು ಒದಗಿಸಲಾಗ್ತಾ ಇದೆ. ಗಣ್ಯರ ಆಗಮನದ ಹಿನ್ನೆಲೆಯಲ್ಲಿ 5 ಹೆಲಿಪ್ಯಾಡ್ ನಿರ್ಮಾಣವನ್ನ ಕೂಡ ಮಾಡಲಾಗಿದೆ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ. ಬಂಧು ಮಿತ್ರರು, ಗಣ್ಯರು ಬಹಳಷ್ಟು ಕ್ಷೇತ್ರಗಳಿಂದಲೂ ಕೂಡ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಚೆನ್ನಮ್ಮ ಅವರನ್ನು ಅಂದರೆ ಕೊನೆಯ ಬಾರಿ ನೋಡ್ಕೊಳ್ಬೇಕು, ಅಂತಿಮ ನಮನವನ್ನು ಸಲ್ಲಿಸಬೇಕು, ಅಂತಿಮ ದರ್ಶನವನ್ನು ಮಾಡಬೇಕು ಅನ್ನುವಂತಹ ಕಾರಣವಾಗಿ ಬಹಳಷ್ಟು ಭಾಗಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಬೆಳಗ್ಗಿನಿಂದಲೂ ಇವತ್ತು ನೋಡಿ, ಬೆಳಗ್ಗಿನಿಂದಲೂ ಕೂಡ ಈಗಾಗಲೇ ಒಂದು 25,000ವರೆಗೂ ಕೂಡ ಜನ ಬಂದು ವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ. ಇನ್ನೂ ಕೂಡ ನಾನಾ ಭಾಗಗಳಿಂದ ಬರುವಂತಹ ಕಾರಣವಾಗಿ ಅಂತಿಮ ದರ್ಶನಕ್ಕೆ ಅಂತ ಹೇಳಿ, ಜೊತೆಗೆ ಗಣ್ಯರು ಕೂಡ ಆಗಮಿಸ್ತಾ ಇರುವಂತಹ ಕಾರಣವಾಗಿ 5 ಹೆಲಿಪ್ಯಾಡ್ಗಳ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಚಿನ್ ವರದನಹಳ್ಳಿಯಿಂದ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಇನ್ನು ಅಂತಿಮ ದರ್ಶನಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಲಾಗಿರುವಂಥದ್ದು, ಯಾವೆಲ್ಲ ಗಣ್ಯರು ಇವತ್ತು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಏನಿದೆ ಮಾಹಿತಿ? ಖಂಡಿತ ಕುಸುಮ, ಚೆನ್ನಮ್ಮನವರ ಅಂತಿಮ ಸಂಸ್ಕಾರ ಇಲ್ಲೇ ನಡೀತಕ್ಕಂತಹ ಜಾಗ. ನಾವೀಗ ಆ ಜಾಗದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಹರದನಹಳ್ಳಿಯ ಏನು ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲೇನಿದೆ, ಇಲ್ಲಿ ನೋಡ್ಬೋದು ನಮ್ಮ ಬಲಭಾಗದಲ್ಲಿ ಕಾಣ್ತಿರ್ತಕ್ಕಂತಹ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಅದರ ತಪ್ಪಲಿನಲ್ಲೇ ಅವರ ಒಂದು ಅಂತ್ಯ ಸಂಸ್ಕಾರ ನೆರವೇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಎಲ್ಲ ರೀತಿಯಾದ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಬರ್ತಕ್ಕಂಥ ಸಾವಿರಾರು ಜನ ಏನು ಅವ್ರನ್ನ ನೋಡಲಿಕ್ಕೆ ಬರ್ತಾರೆ. ಹೀಗಾಗಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಜರ್ಮನ್ ಟೆಂಟನ್ನು ಅಳವಡಿಸಿ, ಅಂದರೆ ಮಳೆ ಬರುವ ಹಿನ್ನೆಲೆಯಲ್ಲಿ ಜರ್ಮನ್ ಟೆಂಟನ್ನು ಅಳವಡಿಸಿ ಇಲ್ಲಿ ಎಲ್ಲ ರೀತಿಯಾದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಈಗಾಗಲೇ 5 ಎಸ್ಪಿಗಳ ನೇತೃತ್ವದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡ್ತಕ್ಕಂಥದ್ದು. ಆದರೆ ಹೊಳೆನರಸೀಪುರದಿಂದ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಪಾರ್ಥಿವ ಶರೀರ ಅಲ್ಲಿಂದ ಹೊರಟು ಅಲ್ಲಿಂದ ರಸ್ತೆ ಮುಖಾಂತರ ನೇರವಾಗಿ ಹರದನಹಳ್ಳಿಯ ಏನು ಅವರ ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥ ಸ್ಥಳ ಏನಿದೆ ಆ ಸ್ಥಳಕ್ಕೆ ಬಂದು ತಲುಪುತ್ತೆ. ಇಲ್ಲಿ ಬಂದ ನಂತರ ಏನು ಪೂಜಾ ಕೈಂಕರ್ಯಗಳು ಕೂಡ ನಡೀತದೆ. JP ನಗರದ ಕನಕಗಿರಿ ಲಕ್ಷ್ಮೀನಾರಾಯಣ ದೇಗುಲದ ಪ್ರಧಾನ ಅರ್ಚಕರಾದ ಕಣ್ಣನ್ ಶರ್ಮಾ ಹಾಗೂ ಅವರ ತಂಡ, ಒಟ್ಟು 12 ಜನ ಅರ್ಚಕರ ತಂಡ ಏನಿದೆ ಅವರಿಂದ ಇಲ್ಲಿ ಪೂಜಾ ವಿಧಿವಿಧಾನಗಳು ಕೂಡ ನಡೀತಕ್ಕಂಥದ್ದು. ಒಕ್ಕಲಿಗರ ಸಂಪ್ರದಾಯದಂತೆ ಅವರ ಅಂತ್ಯ ಸಂಸ್ಕಾರ ಸುಸೂತ್ರವಾಗಿ ನೆರವೇರಿಸೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆಗಳು ಕೂಡ ಈಗ ಮಾಡಲಾಗ್ತಿರ್ತದೆ. ಬರ್ತಕ್ಕಂತಹ VIPs ಈಗಾಗಲೇ ಸುಮಾರು 2 ಗಂಟೆ ಸುಮಾರಿಗೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಆಗಮಿಸ್ತಾರೆ. ಹೀಗಾಗಿ ಅವರ ಜೊತೆಗೆ ಕೇಂದ್ರ ಸಚಿವರು ಕೂಡ ಪ್ರಹ್ಲಾದ್ ಜೋಶಿ ಸೇರಿದಂತೆ ಕೇಂದ್ರ ಸಚಿವರು ಕೂಡ ಬರ್ತಾರೆ. ಅಲ್ಲದೆ ಸ್ಥಳೀಯ ರಾಜ್ಯ ಸಚಿವರು ಕೂಡ ಸಾಕಷ್ಟು ಜನ ಬರ್ತಾರೆ. ಅಷ್ಟೇ ಅಲ್ಲದೆ ಕುಮಾರಸ್ವಾಮಿ ಅವರ ಸಾಕಷ್ಟು ಅಭಿಮಾನಿ
ಅಭಿಮಾನಿಗಳು ಕೂಡ ಬರ್ತಾರೆ. ಚೆನ್ನಮ್ಮನವರ ನೋಡಲೇಬೇಕು. ಯಾಕೆಂತಂದರೆ ಚೆನ್ನಮ್ಮ ಮತ್ತು ದೇವೇಗೌಡರು ಇಡೀ ರಾಜ್ಯಕ್ಕೆ ಒಂದು ರೀತಿ ಆದರ್ಶ ದಂಪತಿಗಳಾಗಿ ಬದುಕಿದ್ರು. ಸುಮಾರು 73 ವರ್ಷಗಳ ಕಾಲ ಅವರ ಒಂದು ಬದುಕು ಏನಿದೆ ಆ ಬದುಕು ಸಾರ್ಥಕತೆಯ ಬದುಕಾಗಿ ಬದುಕಿದ್ರು. ಹೀಗಾಗಿ ಅವರನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಬರ್ತಾರೆ. ಹೀಗಾಗಿ ಅವರಿಗೆ ಬಂದಂಥವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೊಂದೆಡೆ ನನ್ನ ಬಲಭಾಗದಲ್ಲಿ ನೋಡ್ಬೋದು, ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿರ್ತದೆ. ಸುಮಾರು 40,000ಕ್ಕೂ ಹೆಚ್ಚು ಜನರಿಗೆ ಸುಮಾರು ಬೆಂಗಳೂರಿನಿಂದ ಬಾಣಿಸಿಗರನ್ನ ಕರೆಸಿ ಇಲ್ಲಿ ಊಟದ ವ್ಯವಸ್ಥೆಗೆ ರೆಡಿ ಮಾಡ್ಕೊಳ್ಳಾಗ್ತದೆ. ಯಾಕೆಂತಂದರೆ ಚೆನ್ನಮ್ಮನವ್ರನ್ನ ನೋಡಿದಂಥವ್ರು, ಚೆನ್ನಮ್ಮನವರ ಒಂದು ಪದ್ಧತಿ ಇತ್ತು, ಮನೆಗೆ ಯಾರೇ ಬಂದರೂ ಕೂಡ ಅವ್ರನ್ನ ಉಪವಾಸ ಕಳಿಸ್ತಾ ಇರಲಿಲ್ಲ, ಅವರಿಗೆ ಹೊಟ್ಟೆ ತುಂಬ ಅನ್ನ ಹಾಕ್ತಾಯಿದ್ರು, ಬಂದಂಥವ್ರನ್ನ ಸಂತೈಸಿ ಕಳಿಸಿದ್ರು. ಆ ಒಂದು ದೃಷ್ಟಿಯಿಂದ ಅವ್ರನ್ನ ಕೊನೆಯದಾಗಿ ನೋಡೋಕ್ಕೆ ಬಂದಂಥವ್ರಿಗೂ ಕೂಡ ಉಪವಾಸ ಹೋಗ್ಬಾರ್ದು, ಅವರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ 40,000ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹರದನಹಳ್ಳಿಯಲ್ಲಿ ಈಗ ಎಲ್ಲ ರೀತಿಯಾದ ಸಿದ್ಧತೆಗಳು ಸಂಪೂರ್ಣವಾಗಿ ಏನು ಕಾರ್ಯಗಳು ಮುಗಿತಾ ಬರ್ತಿದೆ. ಸುಮಾರು 1 ಗಂಟೆಗೆ ಒಳನರಸೀಪುರದಿಂದ ಹೊರಟಂತಹ ಮೃತದೇಹ ಇಲ್ಲಿಗೆ ಬಂದು ತಲುಪಿದ ನಂತರ ಇಲ್ಲೂ ಕೂಡ ಪೂಜಾ ಕೈಂಕರ್ಯ ನಡೆಯುತ್ತೆ. ಹೀಗಾಗಿ ಇಲ್ಲಿ ಯಾವ ರೀತಿಯಾದ ಸಿದ್ಧತೆಗಳು ಬೇಕು ಎಲ್ಲ ರೀತಿಯ ಸಿದ್ಧತೆಗಳು ಈಗ ಸಂಪೂರ್ಣವಾಗಿ ಮಾಡಲಾಗಿರ್ತಕ್ಕಂಥದ್ದು. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಚಿನ್.